ಎಲ್ರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 8ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಕಳೆದ ದಿನ ತರಗತಿಯಲ್ಲಿ 8ನೇ ತರಗತಿಯ ಭಾಗ 1ರಲ್ಲಿ ಬರ್ತಕ್ಕಂತಹ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಸುಂದರವಾದಂಥ ಪಾಠ. ನನಗಂತೂ ಆ ಪಾಠ ತುಂಬ ಇಷ್ಟಪ್ಪ. ಮೊದಲನೆಯ ಗದ್ಯ ಭಾಗ ಭಾಗಲೋಡಿ ದೇವರಾಯ ಕವಿಯಿಂದ ರಚನೆಗೊಂಡಿರ್ತಕ್ಕಂತಹ ಮಗ್ಗದ ಸಾಹೀಬ ಪಾಠವನ್ನು ನೋಡ್ತಾ ಇದ್ವಿ. ಕವಿಗಳ ಪರಿಚಯವನ್ನು ತಿಳ್ಕೊಂಡಿದ್ವಿ. ಆಶಯ ಭಾಗ, ಪ್ರವೇಶ ಭಾಗ, ಟಿಪ್ಪಣಿಗಳನ್ನು, ಪದಗಳ ಅರ್ಥವನ್ನು ಕೂಡ ನೋಡಿದ್ವಿ. ಅಬ್ದುಲ್ ರಹೀಮ್ ಅಂದರೆ ಯಾರು, ಆಮೇಲೆ ಅವ್ರ ಮಂಟನಕ್ಕಿದ್ದಂತಹ ಬಿರುದು ಹೇಗೆ ಬಂತು, ಆಮೇಲೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಪದ್ಧತಿಗಳು ಹೇಗಿದ್ವು, ಆಮೇಲೆ ಕವಿಗಳು ಅವರ ಕುಟುಂಬದಲ್ಲಿರ್ತಕ್ಕಂತಹ ಗಣೇಶ ಹಬ್ಬ ಆಗಿರ್ಬೋದು ಅಥವಾ ಯಾವುದೋ ಹಬ್ಬ ಬಂದರೆ ಅವರ ಮತ್ತು ಮುಸ್ಲಿಂ ಬಾಂಧವರ ನಡುವೆ ಇರ್ತಕ್ಕಂತಹ ಬಂಧ ಹೇಗಿತ್ತು ಎಲ್ಲವನ್ನು ಕೂಡ ನಾವು ಕಳೆದ ದಿನ ತರಗತಿಯಲ್ಲಿ ನೋಡಿದ್ವಿ. ಇನ್ನು ಅಬ್ದುಲ್ ರಹೀಮನಿಗೆ ಇರ್ತಕ್ಕಂತಹ 3 ಜನ ಗಂಡು ಮಕ್ಕಳಲ್ಲಿ ಒಬ್ಬ ಪೋಸ್ಟ್ ಮಾಸ್ಟರ್ ಆಗಿದ್ದ, ಮತ್ತೊಬ್ಬ ಗುಮಾಸ್ತನಾಗಿದ್ದ. ಕರೀಮ ಮಾತ್ರ ಅಭ್ಯಾಸದಲ್ಲಿ ಸಿಕ್ಕಾಪಟ್ಟೆ ಸ್ಪೀಡ್, ತುಂಬ ಚುರುಕು, ಬುದ್ಧಿವಂತ, ಹಸನ್ಮುಖಿ ವಿದ್ಯಾರ್ಥಿ. ಆದರೆ ಮಗ್ಗದಲ್ಲಿ ಆತನಿಗಿರ್ತಕ್ಕಂತಹ ಅಭಿರುಚಿ ಹೇಗಿತ್ತು, ಆತನ ಅಭಿರುಚಿಯನ್ನು ಕಂಡಂತಹ ಆತನ ತಂದೆಗೆ ಆತನ ಮೇಲೆ ಹೇಗೆ ಕೋಪ ಇತ್ತು ಎಂಬುದನ್ನು ನಾವು ನೋಡಿದ್ವಿ. ಹಿಂದಿನ ತರಗತಿಯಲ್ಲಿ ಕರೀಮ ಏನಾದ ಎಂಬುದರ ಬಗ್ಗೆ ನಾವು ನೋಡೋಣ ಬನ್ನಿ. ಮಹಾತ್ಮ ಗಾಂಧಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು. ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು, ಅವರಲ್ಲಿ ಹಸ್ತಕೌಶಲ್ಯವನ್ನು, ದೇಹಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು. ಕೆಲವರಿಗೆ ಬಡಿಗೆಯ ಕೆಲಸ, ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ, ಕೆಲವರಿಗೆ ಕೃಷಿ, ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದ್ದರು. ನೋಡಿ, ಯಾರು ಕರೀಮ ಓದ್ತಾ ಇದ್ದಂತಹ ಶಾಲೆಯಲ್ಲಿ ಏನಾಗಿಬಿಟ್ಪ ಅಂತಂದ್ರೆ, ಅವ್ರ ತಂದೆಗೆ ಕರೀಮ ಮಗ್ಗವನ್ನು ಮಾಡೋದು ಸ್ವಲ್ಪವೂ ಇಷ್ಟ ಇರಲಿಲ್ಲ. ಆತನೂ ಕೂಡ ಗೌರ್ಮೆಂಟ್ ನೌಕರಿ ಮಾಡಬೇಕನ್ನುವಂಥದ್ದು ಒಂದು ಆಸಕ್ತಿಯನ್ನು ಅವರು ಇತ್ತು. ಆದರೆ ಅವ್ರ ಶಾಲೆಯಲ್ಲಿ ಮಗ್ಗ ಏನಾಯಿತು ಆ ಸಂದರ್ಭದಲ್ಲಿ ಬಂದುಬಿಡ್ತು ಅಂತಂದರೆ, ಮಹಾತ್ಮ ಗಾಂಧೀಜಿಯವರ ಪದ್ಧತಿಗಳಾಗಿರ್ತಕ್ಕಂತಹ ನವೀನ ಶಿಕ್ಷಣ ಅನ್ನುವಂಥ ಒಂದು ಪದ್ಧತಿಯನ್ನು ಅಲ್ಲಿರ್ತಕ್ಕಂತಹ ದೇಶದ ಕೆಲವೊಂದು ಪ್ರಮುಖ ಶಾಲೆಗಳಲ್ಲವರು ಜಾರಿಗೆ ತೊಗೊಂಬರ್ತಾರೆ. ನವೀನ ಶಿಕ್ಷಣ ಅಂತಂದರೆ ಈಗ ನಮಗೆ ಎಲ್ರಿಗೂ ಕೂಡ ಓದಿರ್ತಕ್ಕಂತಹ ಪ್ರತಿಯೊಬ್ಬರು ಕೂಡ ಏನಾಗಂಗಿಲ್ಲ, ಗೌರ್ಮೆಂಟ್ ನೌಕರಿ ಸಿಗಂಗಿಲ್ಲ. ಅದಕ್ಕಾಗಿ ಅವ್ರು ಏನು ಮಾಡ್ಬೋದು, ಶಾಲೆಯಲ್ಲಿ ಓದಿ ಅಷ್ಟೆಲ್ಲ ಕಷ್ಟಪಟ್ಟು ಗೌರ್ಮೆಂಟ್ ನೌಕರಿ ಸಿಗದೇ ಇದ್ದರೂ ಕೂಡ ಇಂಥ ಸಣ್ಣ ಪುಟ್ಟ ಕೆಲಸಗಳು ಅಂದರೆ ಏನು ಹಸ್ತಕೌಶಲ್ಯ ಆಗಿರ್ಬೋದು, ದೇಹ ಶ್ರಮದಲ್ಲಿ ಅಂತಂದರೆ ಮಗ್ಗವನ್ನು ತಯಾರು ಮಾಡುವುದು, ಆಮೇಲೆ ಕೆಲವೊಂದು ಏನು ಅವ್ನು ಕಲಿಸ್ತಾರಲ್ಲ ಆ ಪದ್ಧತಿಗಳನ್ನ ಶಾಲೆಯಲ್ಲಿ ಕಲಿಸಿದ್ರೆ ಮುಂದೆ ಜೀವನದಲ್ಲಿ ಒಂದು ಉನ್ನತ ಬದುಕನ್ನು ಕಟ್ಟಿಕೊಳ್ಬೋದು ಅನ್ನುವಂತಹ ಉದ್ದೇಶದಿಂದ ನವೀನ ಶಿಕ್ಷಣ ಪದ್ಧತಿಯನ್ನು ಮಹಾತ್ಮ ಗಾಂಧೀಜಿಯವರು ಜಾರಿ ತಂದಿದ್ದರು. ಹೀಗಾಗಿ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಏನಾಯ್ತಪ್ಪ, ಕರೀಮ ಓದ್ತಾ ಇದ್ದಂತಹ ಶಾಲೆಯಲ್ಲಿಯೂ ಕೂಡ ಏನು ಬಂದುಬಿಡ್ತು, ನವೀನ ಶಿಕ್ಷಣ ಆರಂಭವಾಯಿತು. ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು, ಅವರಲ್ಲಿ ಹಸ್ತಕೌಶಲ್ಯವನ್ನು, ದೇಹ ಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು. ನೋಡಿ, ಇಂಥ ಟೈಮಲ್ಲಿ ಏನಾಗಿತ್ತು ಅಂದರೆ, ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಆಸಕ್ತಿ ಇತ್ತಲ್ಲ ಅವರಿಗೆ ಒಂದು ಔದ್ಯೋಗಿಕ ಶಿಕ್ಷಣ ಅಂದರೆ, ಅವರು ಈಗ ವಿದ್ಯೆ ಮುಗಿದ ತಕ್ಷಣವೂ ಕೂಡ ಅವ್ರು ಏನು ಮಾಡ್ಬೋದು, ಜಾಬ್ ಎಲ್ಲೂ ಸಿಗದೇ ಇದ್ದಾಗ ಅವರು ಸ್ವತಃ ತಾವೇ ಒಂದು ಸ್ವಂತ ಉದ್ಯೋಗವನ್ನು ಕಟ್ಟಿಕೊಳ್ಬೋದು ಅನ್ನುವಂತಹ ಉದ್ದೇಶದಿಂದ ಇದನ್ನ ಜಾರಿಗೆ ತಂದಿದ್ದರು. ಹೀಗಾಗಿ ಹಸ್ತಕೌಶಲ್ಯ ಆಗಿರ್ಬೋದು ಅಥವಾ ದೇಹ ಶ್ರಮದಲ್ಲಿ ಗೌರವ ಭಾವನೆಯನ್ನು ತರೋದು ಕೂಡ ಇದರ ಒಂದು ಭಾಗವಾಗಿತ್ತು. ಕೆಲವರಿಗೆ ಬಡಿಗೆ ಕೆಲಸ, ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ, ಕೆಲವರಿಗೆ ಕೃಷಿ, ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದ್ದರು. ನೋಡಿ, ಯಾವ ವಿದ್ಯಾರ್ಥಿಗಳಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆಯಲ್ಲ ಅದನ್ನು ಕಲಿಸುವಂಥ ಒಂದು ಪದ್ಧತಿ ಜಾರಿ ಇತ್ತು. ಅದರಲ್ಲಿ ಕೆಲವರು ಬಡಿಗೆತನ ಕಲಿಸ್ಕೊಂಡ್ರೆ, ಕೆಲವರು ಬೆತ್ತದ ಕುರ್ಚಿಯನ್ನು ಮಾಡತಕ್ಕಂಥ ಕೆಲಸವನ್ನು ಕಲಿಸ್ಕೊಂಡಿದ್ದರು. ಆಮೇಲೆ ಕರೀಮ್ ನಂತರ ಮಗ್ಗದ ಕೆಲಸದಲ್ಲಿ ತುಂಬ ಆಸಕ್ತಿಯನ್ನು ತೋರಿಸ್ತಾ ಇದ್ರು. ಇನ್ನು ಕೆಲವರು ಕೃಷಿ ಈಗ ವ್ಯವಸಾಯ ಮಾಡೋದ್ರ ಬಗ್ಗೆ ಇಂಟ್ರೆಸ್ಟು, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾಯಿದ್ರು. ಹುಡುಗ ಕರೀಮ ಮಗ್ಗದ ಕೆಲಸವನ್ನು ನೀರಿನಲ್ಲಿ ಈಜುವಷ್ಟು ಸುಲಭವಾಗಿ ಕಲಿತು ಬಹು ನಿಪುಣನಾಗಿ ಬಿಟ್ಟ. ನೋಡಿ, ಕರೀಮನಿಗೆ ಮಗ್ಗದ ಕೆಲಸ ಅಂದರೆ ಎಷ್ಟು ಅಚ್ಚುಮೆಚ್ಚ ಅಂತಂದರೆ, ನೀರೊಳಗೆ ಬಿಟ್ಟರೆ ಹೆಂಗೆ ಸರಸರಸರ ಅಂತ ಈಜತ್ತಲ್ಲ, ಅದೇ ನೀರಿನಿಂದ ಹೊರಗೆ ತೆಗೀರಿ ವಿಲಿ ಅಂತ ಒದ್ದಾಡ್ಸತ್ತೋಗ್ಬಿಡುತ್ತೆ. ಅದೇ ನೀರು ಬಿಟ್ಟರೆ ಸರಸರಸರ ಅಂತ ಈಜಾಡ್ಬಿಡುತ್ತೆ. ಅದೇ ರೀತಿಯಾಗಿ ಕರೀಮನಿಗೆ ಅಷ್ಟು ಈಜಿ ಆಗಿಬಿಡ್ತು ಅಂದರೆ ಅದರಲ್ಲಿ ತುಂಬ ಜಾಣ್ಮೆಯನ್ನಾತ ಪಡ್ಕೊಂಡಿದ್ದ ಅಂತ ಅರ್ಥ. ಅವನ ತಂದೆಗೆ ರೋಷ ಉಕ್ಕಿ ಬಂತು. ನೋಡಿ, ಕರೀಮ ಯಾವಾಗ ಶಾಲೆಯಲ್ಲಿ ಮಗ್ಗದ ಕೆಲಸದಲ್ಲಿ ತುಂಬ ಆಸಕ್ತಿ ಉಳ್ಳಂತಹ ವಿದ್ಯಾರ್ಥಿ ಆಗಿದ್ದಾನೆ ಅಂತ ಆತನ ತಂದೆಗೆ ಹೋಗಿ ಮುಟ್ತಲ್ಲ, ಆತನ ತಂದೆಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಡ್ತು.
ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರೊಡನೆ ನಿಷ್ಠುರವಾಗಿ ಜಗಳವಾಡಿದನು. ನೋಡಿ, ಅವಾಗ ಈ ವಿಷಯ ತಿಳಿದಂತಹ ಆತನ ತಂದೆ, ಕರೀಮನ ತಂದೆ ಅಬ್ದುಲ್ ರಹೀಮ್ ಏನು ಮಾಡಿಬಿಟ್ಟ, ಶಾಲೆಗೆ ಬಂದಲ್ಲಿ ಯಾರು ಹೆಡ್ ಮಾಸ್ಟರ್ ಇದ್ರಲ್ಲ ಶಂಕರಪ್ಪನವರು, ಅವ್ರ ಜೊತೆ ಆತ ಜಗಳವನ್ನು ಮಾಡಿದ. ಆದರೆ ಹುಡುಗ ಕರೀಮ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲ್ಯದಿಂದ ಮಾಡಿಬಿಟ್ಟಿದ್ದ. ನೋಡಿ, ಅವಾಗ ಏನು ಮಾಡಿದ್ಪ ಅಂತ, ಇಷ್ಟೆಲ್ಲ ಆದರೂ ಕೂಡ ಕರೀಮ ತನ್ನದೇ ಆಗಿರ್ತಕ್ಕಂಥ ಸ್ವಂತಿಕೆಯನ್ನು ಉಪಯೋಗ ಮಾಡಿ ಅದರಲ್ಲಿ ಕೆಲಸವನ್ನು ಆತ ಮಾಡಿದ್ದ. ಅದನ್ನು ಶಂಕರಪ್ಪ ಅವರು ಸ್ವಾಭಾವಿಕವಾಗಿಯೇ ಪ್ರಶಂಸೆ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಮಾಡಿದ್ದರು. ಆತನ ಜಾಣ್ಮೆಯನ್ನು, ಚಾಣಾಕ್ಷತನವನ್ನು ಗುರುತಿಸಿದಂತಹ ಅಲ್ಲಿನ ಮುಖ್ಯೋಪಾಧ್ಯಾಯ ಹೆಡ್ ಮಾಸ್ಟರ್ ಇದ್ರಲ್ಲ ಶಂಕರಪ್ಪ ಅವ್ರು ಏನು ಮಾಡಿದ್ರು, ಅವ್ರ ಮೇಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಒಂದು ಲೆಟ್ರನ್ನು ಹಾಕಿದ್ರು. ಕರೀಮ್ ಅನ್ನುವಂಥ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಮಗ್ಗದಲ್ಲಿ ತುಂಬ ಆಸಕ್ತಿಯನ್ನು ತೋರಿಸಿದ್ದಾನೆ, ಈ ರೀತಿ ಅದನ್ನ ಸ್ವಂತಿಕೆಯನ್ನು, ಚಾಣಾಕ್ಷತನವನ್ನು ಉಪಯೋಗ ಮಾಡಿ ಈ ರೀತಿ ರೆಡಿ ಮಾಡಿದ್ದಾನೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಅದರ ಫಲಸ್ವರೂಪವಾಗಿ ಸರ್ಕಾರದಿಂದ ಹುಡುಗ ಕರೀಮನಿಗೆ ಒಂದು ಬೆಳ್ಳಿಯ ಪದಕವು, ಒಂದು 100 ರೂಪಾಯಿಯ ಬಹುಮಾನವು ಬಂದುಬಿಟ್ಟು. ನೋಡಿ, ಯಾವಾಗ ಶಂಕರಪ್ಪ ಅನ್ನುವಂಥ ಹೆಡ್ ಮಾಸ್ಟ್ರು ಆತನ ಮೇಲೆ ಒಂದು ಮಾಹಿತಿಯನ್ನು ಕೊಟ್ಟರಲ್ಲ ಮೇಲಾಧಿಕಾರಿಗಳು, ಅವ್ರು ಏನು ಮಾಡಿಬಿಟ್ರು, ಸರ್ಕಾರದಿಂದ ಆ ಹುಡುಗನಿಗೆ ಒಂದು 100 ರೂಪಾಯಿ ಮತ್ತು ಬೆಳ್ಳಿ ಪದಕವನ್ನು ಬಹುಮಾನವಾಗಿ ಕೊಟ್ಟರು. ಹುಡುಗನ ಉತ್ಸಾಹ ಆಕಾಶಕ್ಕೇರಿತು. ನೋಡಿ, ಈ ಹುಡುಗನ ಉತ್ಸಾಹ ಏನಾಗ್ಬಿಡ್ತು, ಆಕಾಶಕ್ಕೆ, ಅಂದರೆ ಆತನಿಗೆ ತುಂಬ ಖುಷಿ ಆಗಿಬಿಡ್ತು ಅಂತ ಅರ್ಥ. ತಂದೆ ಈ ಹಠಮಾರಿಗೆ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದಲೇ ಬಿಡಿಸಿಬಿಟ್ಟನು. ನೋಡಿ, ಈತನಿಗೆ ಮಗ್ಗದಲ್ಲಿ ತುಂಬ ಇಂಟ್ರೆಸ್ಟು, ನಾನು ಏನಾದರೂ ಮಾಡಲೇಬೇಕಂತ ಇಂಟ್ರೆಸ್ಟ್. ಆದರೆ ಈತನ ತಂದೆಗೆ ಏನಾದರೂ ಇದ್ರಾಗ ಮುಂದುವರೋದಂದ್ರೆ ಏನಾಗತ್ತಪ್ಪ ಅಂತಂದ್ರೆ, ಇವ ಮುಂದೆ ಯಾವುದೇ ರೀತಿ ಗೌರ್ಮೆಂಟ್ ನೌಕರಿ ಹಿಡಿದಿಲ್ಲ ಅಂತ ಅಂದ್ಕೊಂಡು ಶಾಲೆಯನ್ನು ಬಿಡಿಸ್ಬಿಟ್ರು. ಹೆಡ್ ಮಾಸ್ಟರ್ ಶಂಕರಪ್ಪ ಅವರ ಎಷ್ಟೋ ಅನುನಯ ವಿನಯಗಳನ್ನು ಗಣಿಸದೆ ನಿರಾಕರಿಸಿದನು. ನೋಡಿ, ಅವರ ಮನೆತನಕ ಬಂದು ಏನು ಮಾಡಿದ್ರು, ಶಂಕರಪ್ಪನವರು ನಿಮ್ಮ ಮಗನ ಬಿಡಿಸ್ಬೇಡಿ ಶಾಲೆ, ನಿಮ್ಮ ಮಗ ಇಷ್ಟು ಶಾನೆ ಅದಾನ, ಹಾಗೆ ಹೀಗೆ ಅಂತ ಆತನ ಬಗ್ಗೆ ಒಳ್ಳೆಯ ಮಾತುಗಳನ್ನ ಹೇಳಿದರೂ ಕೂಡ ಅವ್ರ ತಂದೆ ಕೇಳೇ ಇಲ್ಲ. ಒಂದು ದಿನ ಶಾಲೆಯ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು. ನೋಡಿ, ಶಾಲೆ ಮುಗಿಸಾದ್ಮೇಲೆ ಈ ಹಳೆಯ ವಿದ್ಯಾರ್ಥಿಗಳ ಸಂಘ ಅಂತ ಮಾಡ್ತೀವಿ. ಅದ್ರ ಮಾಡುವಂಥ ಉದ್ದೇಶ ಏನು ಹೇಳಿ, ನಮ್ಗೆ ಕಲಿಸಂತಹ ಗುರುಗಳಿಗೆ ಒಂದು ನಮ್ರತೆ ಭಾವನೆಯಿಂದ ಹೊಡೋದಾಗಿರ್ಬೋದು, ಆಮೇಲೆ ಶಾಲೆ ಈ ರೀತಿ ನಮಗೆ ಈ ಕೊಡುಗೆಯನ್ನು ಕೊಟ್ಟಿದೆ ಅನ್ನುವಂಥ ಇನ್ನು ಕೈಲಾದಷ್ಟು ದೇಣಿಗೆಯನ್ನು ಕೊಡೋದಾಗಿರ್ಬೋದು, ಅಥವಾ ಹಲವಾರು ವಿದ್ಯಾರ್ಥಿ ಸಹಾಯ ಮಾಡುವುದಾಗಿರ್ಬೋದು ಅಂತ ಏನೋ ಒಂದು ಉದ್ದೇಶದಿಂದ ಹಳೆ ವಿದ್ಯಾರ್ಥಿ ಸಂಘವನ್ನು ಸ್ಥಾಪನೆ ಮಾಡುತ್ತೆ. ಇದೇ ರೀತಿಯಾಗಿ ಈ ಕರೀಮನ ಅಬ್ದುಲ್ ರಹೀಮನ ಮಗನಾಗಿರ್ತಕ್ಕಂತಹ ಕರೀಮ ಇದ್ದಲ್ಲ, ಆತನ ಇರ್ತಕ್ಕಂಥ ಒಂದು ಹಳೆ ವಿದ್ಯಾರ್ಥಿಗಳ ಸಂಘ ಇತ್ತು. ಅವರೆಲ್ಲ ಏನು ಮಾಡಿಬಿಟ್ಟಿದ್ರಪ್ಪ ಅಂದ್ರೆ, ಒಂದು ದಿನ ಆ ಶಾಲೆ ಸಮಾರಂಭ ಅಂದರೆ ವಾರ್ಷಿಕೋತ್ಸವ ಸಮಾರೋಪ ಇತ್ತಲ್ಲ, ಬೀಳ್ಕೊಡುಗೆ ಸಮಾರಂಭ, ಅಲ್ಲಿ ಒಂದು ನಾಟಕವನ್ನು ಅವರು ಇಟ್ಕೊಂಡಿದ್ರು. ಅದರಲ್ಲಿ ಕರೀಮನದು ಸ್ತ್ರೀ ಪಾತ್ರ. ನೋಡಿ, ಅದರಲ್ಲಿ ಆತನಿಗೆ ಯಾವ ಪಾತ್ರವನ್ನು ಕೊಟ್ಟಿದ್ರು, ಒಂದು ಹುಡುಗಿಯ ಪಾತ್ರವನ್ನು ಕೊಟ್ಟಿದ್ರು. ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡ. ನೀವೇನು ಮಾಡಪ್ಪ ಅಂತಂದ್ರೆ, ನನಗಸ್ತಿದ್ರು ಕೂಡ ತಾಯಿಗೆ ಎಷ್ಟು ಅಚ್ಚುಮೆಚ್ಚು, ಹೌದಲ್ವಾ? ಹೀಗಾಗಿ ಆತನ ತಂದೆ ಕರೀಮ್ನನ್ನು ಎಷ್ಟೇ ಬೈದರೂ ಕೂಡ ಇಲ್ಲೇನಾಗ್ಬಿಟ್ಟಿತ್ತಪ್ಪ ಅಂತಂದರೆ, ಈತನ ತಾಯಿಗೆ ಮಗ ತುಂಬ ಒಳ್ಳೆಯವನು ಅನ್ನುವಂಥ ಮನೋಭಾವನೆ ಉಳ್ಳವರಾಗಿದ್ದರು. ಹೀಗಾಗಿ ಅಮ್ಮ, ನಂಗೆ ಹೀಗೆ ಇದು ಮಾಡ್ತಾಯಿದ್ದೀನಿ, ಏನು ಸ್ತ್ರೀ ಪಾತ್ರವನ್ನು ಮಾಡ್ತಾಯಿದ್ದೀನಿ, ಹಿಂಗಿಂಥ ಫಂಕ್ಷನ್ನಲ್ಲಿ ಹಿಂಗೊಂದು ನಾಟಕ ಇದೆ, ನನಗೆ ನೀನು ಚಿನ್ನದ ಸರ ಬೇಕು ಅಂತ ಕೇಳಿದಾಗ ಅವ್ರ ತಾಯಿ ಹಿಂದು ಮುಂದೆ ಮಾತನಾಡದೆ ಆತನಿಗೆ ಚಿನ್ನದ ಸರವನ್ನು ಕೊಟ್ಬಿಟ್ಟಿದ್ರು. ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ, ಎಲ್ಲೋ ಮಾಯವಾಗಿ ಹೋದ. ನೋಡಿ, ನಾಟಕ ಮುಗೀತು, ಪ್ರತಿಯೊಬ್ಬರು ಕೂಡ ಮನೆಗೆ ಬಂದರು, ಆದರೆ ಈತ ಮಾತ್ರ ಮನೆಗೆ ಬರಲೇ ಇಲ್ಲ. ಅವ್ರ ತಂದೆ ಬರ್ತಾನೆ ಬಿಡು ಅಂತ ಅಂದ್ಕೊಂಡು ಕೂಡ ಇವೆಲ್ಲೋ ಮಾಯವಾಗಿ ಹೋಗ್ಬಿಟ್ಟಿದ್ದ. ತಂದೆಗೆ ಮೈಯಲ್ಲಿ ಅಗ್ನಿ ಸಂಚಾರವಾಯಿತು. ನೋಡಿ, ತುಂಬ ಹೊತ್ತಾದ್ಮೇಲೆ ಕೂಡ ಈತ ಮನೆಗೆ ಮಗ ಬರಲಿಲ್ಲ ಅನ್ನೋ ಕಾರಣ ಸಿಕ್ಕಾಪಟ್ಟೆ ಕೋಪ ಬಂದುಬಿಡ್ತು. ಮಗನನ್ನು ಕ್ರೂರವಾಗಿ ಶಪಿಸಿದನು, ಬೈಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು. ಇನ್ನೂ ಎಲ್ಲಿ ಹೋದ ಅಂಥೇಳಿ. ಹಾಳಾಗಿ ಹೋಗಲಿ ಹಠಮಾರಿ, ತಂದೆಯ ಮಾತನ್ನು ಉಲ್ಲಂಘಿಸಿದವನು ಎಂದು ಮಾತ್ರ ತಿಳಿದಿದ್ದೆ, ಈಗ ಕಳ್ಳನೆಂದು ತಿಳಿಯಿತು. ನನಗೆ ಇಬ್ಬರೇ ಗಂಡು ಮಕ್ಕಳು, ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ ಎಂದು ಆಣೆ ಹಾಕಿದನು. ನೋಡಿ, ಅವ್ರ ತಂದೆ ಏನಾಯ್ತಪ್ಪ, ಇಷ್ಟು ದಿನ ನನ್ನ ಮಾತು ಕೇಳಂಗಿಲ್ಲ ಅಂತ ಅಷ್ಟ ಅಂದ್ಕೊಂಡಿದ್ನಿ, ಈಗ ಮನೇಲಿರ್ತಕ್ಕಂಥ ಒಂದು ಚಿನ್ನದ ಸರವನ್ನು ನಾಟಕ ಮಾಡ್ತೇನೆ ಅಂತ ತೆಗೆದುಕೊಂಡು ಹೋದ, ಅವನೂ ಇಲ್ಲ, ಚಿನ್ನದ ಸರಾನೂ ಇಲ್ಲ. ಹೀಗಾಗಿ ಈತ ಕಳ್ಳದಾನ, ನನಗಿರ್ತಕ್ಕಂಥ 3 ಜನ ಗಂಡು ಮಕ್ಕಳಲ್ಲಿ 2 ಗಂಡು ಮಕ್ಕಳು ನನ್ನ ಮಕ್ಕಳು, ಈತ ನನ್ನ ಮಗನೇ ಅಲ್ಲ ಅಂತ ಒಂದು ಆಣೆ ಪ್ರಮಾಣವನ್ನು ಮಾಡ್ತಾರೆ. ಕೆಲವು ವರ್ಷಗಳ ನಂತರ ಕರೀಮ್ ಈಗ ಬೆಳೆದು ಯುವಕನಾಗಿದ್ದಾನೆ. ಮನೆಗೆ ಬಂದು ಬಾಗಿಲು ತಟ್ಟಿದ. ನೋಡಿ, ಹಲವಾರು ವರ್ಷಗಳು ದಾಟಿದ ಮೇಲೆ ಹುಡುಗ ಇದ್ದಾಗ ಹೋದಂಥವ ಈಗ ಯುವಕ ಆಗಿ ಮನೆಗೆ ಬರ್ತಾನೆ. ಮನೆಗೆ ಬಂದು ಬಾಗಿಲನ್ನು ಬಡಿತಾನ. ತಂದೆ ಬಾಗಿಲು ತೆರೆದು ನೋಡಿ
ಪಠಾರನೆ ಬಾಗಿಲು ಮುಚ್ಚಿದ. ನೋಡಿ ಆತನ ಟೈಮ್ ಹೇಗಿತ್ತಪ್ಪ ಅಂತಂದರೆ, ಬಾಗಿಲು ಹಲವಾರು ವರ್ಷಗಳಾದಮೇಲೆ ಮನೆಗೆ ಬರ್ತಾನೆ. ಮನೆಗೆ ಬಂದು ಬಾಗಿಲನ್ನು ಬಡಿದಾಗ ಆತನ ತಂದೆ ಬಂದು ಬಾಗಿಲನ್ನು ತಟ್ತಾನೆ. ಅವಾಗ ಪಠಾರನೆ ಬಡಿದಾಗ ಬಾಗಿಲು, ಆತನ ತಂದೆ ಆತನ ಮುಖ ನೋಡಿ ಮತ್ತೆ ಕದ ಹಾಕಿಬಿಡ್ತಾನೆ. 1 ಗಂಟೆ ಬಾಗಿಲು ತಟ್ಟಿದರು, ತಾಯಿ ಎತ್ತು ಹಂಬಲಿಸಿದರು, ಬಾಗಿಲು ತೆರೆಯಲೇ ಇಲ್ಲ. ನೋಡಿ ಹೆತ್ತ ಕರಳಲ್ವಾ, ಅವರು ತಾಯಿ ಎಷ್ಟೇ ಹತ್ತು ಕರೆದು ಗೋಗರೆದ್ರು ಕೂಡ ತಂದೆ ಆದರೂ ಬಾಗಿಲನ್ನು ತೆರಲೇ ಇಲ್ಲ. 1 ಗಂಟೆವರೆಗೂ ಬಾಗಿಲನ್ನು ಬಡಿತಾನೆ ಕರೀಮ, ಆದರೂ ಕೂಡ ಅವರ ತಂದೆಯ ಮನಸ್ಸು ಕರಗಲೇ ಇಲ್ಲ. ಕೊನೆಗೆ ನಿವೃತ್ತವಾಗಿರುವ ಶಂಕರಪ್ಪ ಅವರ ಮನೆಗೆ ಹೋಗಿ ಸಂಧಾನ ಮಾಡಿಸಿರಿ ಎಂದು ನಿವೇದಿಸಿದ. ನೋಡಿ ಅಷ್ಟೊತ್ತಿಗೆ ಈತನ ಗುರುಗಳು ಶಂಕರಪ್ಪನವರು ಏನಾಗಿದ್ರು, ನಿವೃತ್ತತೆಯನ್ನು ಹೊಂದಿದ್ರು. ಅವ್ರ ಮನೆಗೆ ಹೋಗಿ ಹೇಗಾದರೂ ಮಾಡಿ ನನ್ನ ಮತ್ತು ನಮ್ಮ ತಂದೆ ನಡುವೆ ಏನು ಮಾಡಿ ಒಂದು ಸಂಧಾನವನ್ನು ಮಾಡಿ ನಾನು ಮನೆಗೆ ಹೋಗಬೇಕು ಅಂಥೇಳಿ ಹೇಳ್ತಾನೆ. ನನ್ನ ಮುಖವನ್ನೇ ನೋಡಬಾರದು ಎಂದು ಹಠವಿದ್ದರೆ ಕೊನೆಗೆ ತಾಯಿಯಾದರೂ ನನ್ನನ್ನು ಕಾಣಬಾರದೆ. ಅಮ್ಮನ ಚಿನ್ನದ ಸರವನ್ನು ತಂದಿದ್ದೇನೆ, ಅದರೊಡನೆ 10,000 ರೂಪಾಯಿಗಳನ್ನು ತಂದಿದ್ದೇನೆ. ಅವನ್ನಾದರೂ ತಾಯಿಯ ಕಾಲ ಮೇಲೆ ಹಾಕಿ ಹೋಗುತ್ತೇನೆ. ತಂದೆಯವರಿಗೆ ಸಮಾಧಾನ ಹೇಳಿ ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಎಂದ. ನೋಡಿ ಏನಂತ ಹೇಳ್ತಾ ಇದ್ದಾನೆ ತನ್ನ ಗುರುಗಳಿಗೆ ಆತ, ನನ್ನ ಮುಖವನ್ನು ನೋಡಬಾರ್ದಂತ ನಮ್ಮ ಅಪ್ಪನಿಗೆ ಎಷ್ಟೇ ಹಠ ಇದ್ದರೂ ಕೂಡ ನನ್ನ ತಾಯಿ ಕೂಡ ನಾನು ನೋಡಬಾರ್ದ. ಅಮ್ಮನ ಚಿನ್ನದ ಸರವನ್ನು ಏನು ತೆಗೆದುಕೊಂಡು ಹೋಗಿದ್ನಲ್ಲ, ಚಿನ್ನದ ಸರವನ್ನು ತೊಗೊಂಡು ಬಂದೆ. ಅದ್ರ ಜೊತೆಗೆ ನಾನು ಎಷ್ಟು ದಿನ ಕಷ್ಟಪಟ್ಟು ಮಾಡಿರ್ತಕ್ಕಂಥ ದುಡ್ಡು 10,000 ರೂಪಾಯಿಗಳನ್ನು ಕೂಡ ನಾನು ತೊಗೊಂಬಂದಿದ್ದೀನಿ. ಅವನ್ನೆಲ್ಲ ನಾನು ಏನು ಮಾಡ್ತೀನಿ, ನನ್ನ ತಾಯಿಯ ಪಾದದ ಮೇಲೆ ಕಾಲ ಮೇಲೆ ಹಾಕಿ ಹೋಗ್ತೀನಿ. ನನ್ನ ತಂದೆಯರು ಸ್ವಲ್ಪ ಸಮಾಧಾನ ಹೇಳಿ ನಿಮ್ಮ ಹಳೆಯ ಶಿಷ್ಯನಿಗೆ ಒಂದಾದರೂ ಉಪಕಾರ ಮಾಡಿಕೊಡಿ ಅಂಥೇಳಿ ಶಂಕರಪ್ಪನವ್ರ ಹತ್ರ ವಿನಮ್ರತೆಯಿಂದ ಈತ ಹೇಳ್ಕೊಳ್ತಿದ್ದಾನ. ಶಂಕರಪ್ಪ ಅವರು ಮುದುಕನೊಡನೆ 1 ಗಂಟೆಗೆ ಹೋಗರೆದರು, ನಿವೇದಿಸಿದರು, ತರ್ಕಿಸಿದರು, ಚರ್ಚಿಸಿದರು, ಆದರೂ ನಿಷ್ಫಲವಾಯಿತು. ನೋಡಿ ಆತನ ಮಾತಿಗೆ ಬೆಲೆಯನ್ನು ಕೊಟ್ಟು ಶಂಕರಪ್ಪನವರು ಆತನ ಮನೆಗೆ ಬಂದು ಆತನ ತಂದೆ ಕರೀಮನ ತಂದೆ ಇಲ್ಲ ಆತನ ಜೊತೆ ಮಾತನಾಡ್ತಾರೆ. ಏನಂತ, ನಿಮ್ಮ ಮಗ ಹಾಗೆ ಹೀಗೆ ತಪ್ಪು ಮಾಡಿಲ್ಲ, ಈಗ ಚಿನ್ನ ಸರನ್ನು ತೊಗೊಂಬಂದಿದ್ದಾನೆ, ಆಮೇಲೆ ಅಮೌಂಟನ್ನು ತೊಗೊಂಬಂದೇನೆ, ನೀವು ಕ್ಷಮಿಸಿಬಿಡಿ, ನೀವು ದೊಡ್ಡವರು ಅಂತ ಏನೆಲ್ಲ ಎಷ್ಟೊಂದು ತಿಳುವಳಿಕೆಯನ್ನು ಹೇಳ್ತಾರೆ. ಆದರೂ ಕೂಡ ಆತ ಕೇಳೋದೇ ಇಲ್ಲ. ಒಂದು ಪದವನ್ನು ಕೇಳುವ ತಾಳ್ಮೆ ಮುದುಕನಿಗೆ ಇರಲಿಲ್ಲ. ನೋಡಿ ಅವ್ರು ಶಂಕರಪ್ಪ ಏನು ಹೇಳ್ತಾ ಇದ್ದಾರೆ ಕೇಳುವಂಥ ವ್ಯವಧಾನನೂ ಕೂಡ ಆತನಿಗೆ ಇರಲಿಲ್ಲ. ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ, ಈ ಮಾತಿನಲ್ಲಿ ನೀವು ಅಡ್ಡಬಾಯಿ ಹಾಕಬೇಡಿ. ನೋಡಿ ನಮ್ಮ ವಂಶ ಪಾರಂಪರ್ಯವಾಗಿ ಮೊಘಲ್ ಚಕ್ರವರ್ತಿಗೆ ಬಂದಿರತಕ್ಕಂಥ ಏನು ಬಿರುದಿತ್ತಲ್ವ, ಸಾಹೇಬ್ ಬಹದ್ದೂರ್ ಅಂತೆ ಹುಸೇನ್ ಸಾಹೇಬರ ಕೀರ್ತಿಗೀತ ಮಸಿಯನ್ನು ಹಚ್ಚಿಬಿಟ್ಟಿದ್ದಾನ. ಇದ್ರೊಳಗೆ ನೀವು ಅಡ್ಡ ಬರಲಿಕ್ಕೆ ಹೋಗಬೇಡಿ ಅಂಥೇಳಿ ಆತನ ತಂದೆ ಶಂಕರಪ್ಪನವರಿಗೆ ಮಾತಾಡ್ತಾನೆ. ನೀವು ಕಲಿಸಿದ ಪಾಠದಿಂದಲೇ ಈ ಹಠಮಾರಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಣು ಪಾಲು ಮಾಡಿದ. ನೋಡಿ ಸುಮ್ಮನೆ ಬೈದು ಕಳಿಸೋಂಗಿಲ್ಲ, ಏನು ಹೇಳ್ತಾರೆ, ನೀವು ಕಲಿಸ್ತಕ್ಕಂತಹ ಪಾಠದಿಂದಲೇ ನನ್ನ ಮಗ ಈಗ ಹಾಳಾಗಿರೋದು ಅಂಥೇಳಿ ಗುರುಗಳಿಗೇ ಬೈತಾರೆ. ಯಾವ ಗುರುವಿಗಾದರೂ ಆತನ ತಂದೆ ತಾಯಿಗಳು ಹಾಗೆ ತಮ್ಮ ಸ್ಟೂಡೆಂಟ್ನ ತಂದೆ ತಾವು ಬೈದರೆ ಎಷ್ಟೊಂದು ಬೇಜಾರಾಗತ್ತಲ್ವ, ಹಾಗೆ ಕೂಡ ಶಂಕರಪ್ಪನವರು ಕೂಡ ಇಲ್ಲಿ ಬೇಜಾರಾಗಿಬಿಡತ್ತೆ. ಕಳುವಿನ ಹಣವು ದರೋಡೆ ಹಣವು ಎಂದು ಸಿಡುಕಿದ. ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳಿದರು. ನೋಡಿ ಅವಾಗ ಇದು ಎಂಥ ಕಳ್ತನ ಮಾಡ್ಕೊಂಡು ದುಡ್ಡು ಅಥವಾ ದರೋಡೆ ಮಾಡ್ಕೊಂಬಂದಿದ್ದು ದುಡ್ಡು ಯಾರಿಗೆ ಗೊತ್ತು ಒಂದು ಸಿಟ್ಟಿನಾಗ ಹೇಳೋಣ ಶಂಕರಪ್ಪನವರು. ಅವ್ರ ಮಾತಿಗೆ ಮನನೊಂದು ಏನು ಮಾಡ್ತಾರೆ, ಮತ್ತೆ ವಾಪಸ್ ಹೋಗ್ಬಿಡ್ತಾರ. ಕರೀಮನ ಹಣ ಕಳುವಿನದು ಅಲ್ಲ, ದರೋಡೆಯದು ಅಲ್ಲ. ಸಣ್ಣ ಪ್ರಾಯದಲ್ಲಿ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅವನಿಗೆ ಅದರ ಅಧ್ಯಕ್ಷನಾಗಿದ್ದಾನೆ. ನೋಡಿ ಕರೀಮನ ಹಣ ಕಳುವಿನಿಂದಲೂ ಕೂಡ ಕಳ್ತನ ಮಾಡಿರ್ತಕ್ಕಂತಹ ದುಡ್ಡು ಅಲ್ಲ, ಅಥವಾ ಯಾವುದೋ ದರೋಡೆಯನ್ನು ಮಾಡ್ಕೊಂಬಂದಂತಹ ದುಡ್ಡು ಅಲ್ಲ. ಸಣ್ಣ ವಯಸ್ಸಿನಲ್ಲಿ ಮಗ್ಗದ ಸಹಕಾರಿ ಸಂಘವನ್ನು ಆತ ಸ್ಥಾಪನೆ ಮಾಡಿ ಅದರ ಅಧ್ಯಕ್ಷ ಕೂಡ ಆಗಿರ್ತಾನೆ. ಸಾಕಷ್ಟು ಯಶಸ್ವಿಯೂ ಧನವಂತನೂ ಆಗಿದ್ದಾನೆ. ಅದು ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನ ಪರಿವರ್ತನೆಗಳನ್ನ ತಂದು ಹೆಸರು ಮಾಡಿದ್ದಾನೆ. ನೋಡಿ ಅದರಲ್ಲಿ ಆತ ಸಿಕ್ಕಾಪಟ್ಟಿ ಲಾಭವನ್ನು ಪಡ್ಕೊಂಡು ದೊಡ್ಡ ಶ್ರೀಮಂತ ಆಗಿದ್ದಾನೆ. ಅದಷ್ಟೇ ಅಲ್ಲದೆ ಮಗ್ಗದ ಯಂತ್ರ ಪ್ರಯೋಗದ ಹೊಸ ಹೊಸ ಆವಿಷ್ಕಾರಗಳನ್ನು ಸುಧಾರಣೆಗಳನ್ನ ಜಾರಿಗೆ ತಂದ್ರಲ್ಲಿ ಬದಲಾವಣೆಗಳನ್ನು ತಂದು ಆತ ಹೆಸರನ್ನು ಮಾಡಿದಾನ. ಆದರೆ ಈ ವಿಷಯದ ಲವಲೇಶವು ತಂದೆಗೆ ತಿಳಿಯದು. ಇದ್ರ ಬಗ್ಗೆ ಒಂದು ಕಿಂಚಿತ್ತೂ ಕೂಡ ಆತನ ತಂದೆಗೆ ಗೊತ್ತಿಲ್ಲ. ಏಕೆಂದರೆ ಆತ ಕರೀಮ ಕಡೆಗೆ ತನ್ನ ಹೃದಯವನ್ನು ಮನೆಯ ಬಾಗಿಲು ಮುಚ್ಚಿದಂತೆ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದ. ನೋಡಿ ಕರೀಮನ ಬಗ್ಗೆ ತಿಳಿದುಕೊಳ್ಳುವುದು ದೂರನೇ ಇತ್ತು. ಯಾಕಂದರೆ ಆತ ಬಂದ ತಕ್ಷಣ ಮನೆ ಬಾಗಿಲನ್ನು ಹೇಗೆ ಪಟಾರನ್ನು ಮುಚ್ಚಿದ್ದಲ್ಲ, ಹೀಗಾಗಿ ಆತನ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಆತಂದೆ ಹೋಗಲಿಲ್ಲ. ಯಾರಾದರೂ ಕರೀಮನ ಹೆಸರೆತ್ತಿದ್ದರೆ ನನಗೆ 2 ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ ಎಂದು ನಿಷ್ಠೂರದ ಉತ್ತರ. ನೋಡಿ ಯಾರಾದರೂ ನೀವು 3 ಜನ ಅಲ್ವಾ ಗಂಡು ಮಕ್ಕಳು ಅಂತ ಕೇಳಿದಾಗ ಅವಾಗ ಎಷ್ಟು ಅವ್ರ ಮುಖಕ್ಕೆ ಹೊಡೆದಾಗೆ ಹೇಳ್ಬಿಡ್ತಾ ಇದ್ರು ಅಬ್ದುಲ್ ರಹೀಮ್. ಏನಂತ, ನನಗಿರೋದು 2 ಮಕ್ಕಳು, ಆದರೆ ಕಳ್ಳರ ಪರಿಚಯ ನನಗೆ ಗೊತ್ತಿಲ್ಲ ಅಂತೇಳಿ ತುಂಬ ನಿಷ್ಠುರವಾದಂಥ ಮಾತುಗಳನ್ನು ಆಡ್ತಾಯಿದ್ರು.
ಕೆಲವು ವರ್ಷಗಳ ನಂತರ ಅಬ್ದುಲ್ ರಹೀಮ್ ಹಾಸಿಗೆಯಲ್ಲಿ ಹೊರಗಿದ್ದಾನೆ. ನೋಡಿ, ಕೆಲವು ವರ್ಷಗಳ ಆದಮೇಲೆ ಅನಾರೋಗ್ಯದಿಂದ ಅಬ್ದುಲ್ ರಹೀಮ್ ಏನು ಮಾಡ್ತಾರೆ, ಈ ಹಾಸಿಗೆಯಲ್ಲಿ ಮಲಗಿಕೊಂಡ ಸಂದರ್ಭದಲ್ಲಿ ಅನಾರೋಗ್ಯದಿಂದ ನರಳುತ್ತಾ ಇದ್ದಾನೆ. ಎಲುಬಿನ ಹಂದರವಾಗಿದ್ದಾನೆ. ಕಣ್ಣು ಸರಿಯಾಗಿ ಕಾಣಿಸುತ್ತಿಲ್ಲ, ಕಿವಿಯೂ ಸರಿಯಾಗಿ ಕೇಳುತ್ತಿಲ್ಲ. ಶಂಕರಪ್ಪ ಅವರು ಬಾಗಿಲು ತಟ್ಟಿದರು. ನೋಡಿ, ಹಲವಾರು ವರ್ಷಗಳಾದಮೇಲೆ ಅಬ್ದುಲ್ ರಹೀಮನಿಗೆ ಹುಷಾರಿಲ್ಲ ಅಂತ ಹಾಸಿಗೆಯಲ್ಲಿ ಮಲ್ಕೊಂಡಾಗ ಆತನ ಕಣ್ಣು ಕೂಡ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ, ಕಿವಿ ಕೂಡ ಕೇಳ್ತಾ ಇರಲಿಲ್ಲ. ಎಲುಬಿನ ಹಂದರ ಅಂದರೆ ಸೊಕ್ಕು ಸುರಿ ಹಣ್ಣಾಗಿದ್ದಾರಂತ ಅರ್ಥ. ಆಗ ಅವರು ಶಂಕರಪ್ಪ ಏನಿದ್ರಲ್ಲ ಅವ್ರು ಬಂದು ಬಾಗಿಲನ್ನು ಬಡಿದು ಒಳಗೆ ಬರ್ತಾರೆ. ಕೈಯಲ್ಲಿ ಒಂದು ವಾರ್ತಾಪತ್ರಿಕೆ. ನೋಡಿ, ಒಳಗೆ ಬಂದಂತಹ ಶಂಕರಪ್ಪ ಕೈಯಲ್ಲಿ ಇತ್ತು ಒಂದು ವಾರ್ತಾಪತ್ರಿಕೆ ಇತ್ತು. ರಹೀಮ್ ಸಾಹೇಬರೇ, ಈ ಪತ್ರಿಕೆ ನೋಡಿದ್ರಾ? ಈ ಭಾವಚಿತ್ರ ನೋಡಿ, ಮುದುಕ ಕಣ್ಣಿನ ಹತ್ತಿರ ತಂದ. ನೋಡಿ, ಅವಾಗ ಅವ್ರೇನು ಹೇಳ್ತಾರೆ ಶಂಕರಪ್ಪ, ರಹೀಮ್ ಸಾಹೇಬ್ರೆ, ಈ ಪತ್ರಿಕೆ ಇದೆಯಲ್ಲ ನೀವು ನೋಡಿದಿರನ, ಇದರಲ್ಲಿ ಒಂದು ಭಾವಚಿತ್ರ ಇದೆ, ಒಂದು ಫೋಟೋ ಬಂದಿದೆ ನೋಡಿ ಅಂತ ಕೊಡ್ತಾರೆ. ಆಗ ರಹೀಮ್ ಸಾಹೇಬ್ ಶಂಕರಪ್ಪ ಕೊಟ್ಟಿರ್ತಕ್ಕಂತಹ ಪೇಪರನ್ನು ತೆಗೆದುಕೊಂಡು ತಮ್ಮ ಕಣ್ಣಿನ ಹತ್ತಿರ ತೊಗೊಂಬರ್ತಾರೆ. ಆದರೆ ಪಾಪ ಕಣ್ಣು ಮಂಜಾಗಿವೆ, ಏನು ತೋರೋದು? ಅವನ ಹೆಂಡತಿ ಬಂದು ವಾರ್ತಾಪತ್ರಿಕೆ ತೆಗೆದುಕೊಂಡು ಹೋದಳು. ಕಣ್ಣು ಮಂಜಾಗಿದ್ದು ಕನಕ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಏನು ಕಾಣ್ದಾಗನ ಅಷ್ಟೊತ್ತಿಗೆ ಅವನ ಹೆಂಡತಿ ಒಳಗಿನಿಂದ ಬಂದು ಏನು ಮಾಡ್ತಾರೆ, ಆ ವಾರ್ತಾಪತ್ರಿಕೆಯನ್ನು ತೆಗೆದುಕೊಂಡು ಹೋಗ್ತಾಳೆ. ಕರೀಂ, ನಮ್ಮ ಕರೀಂ ಎಂದು ಗಟ್ಟಿಯಾಗಿ ಉದ್ಗರಿಸಿದಳು. ನೋಡಿ, ಆ ತಾಯಿಗೆ ಖುಷಿ ಆಗಿಬಿಡುತ್ತೆ. ಓ, ನನ್ನ ಮಗನ ಫೋಟೋ ಇದರಲ್ಲಿ ಪೇಪರ್ದಲ್ಲಿ ಬಂದುಬಿಟ್ಟಿದೆ ಅಂಥೇಳಿ. ಓ, ನಮ್ಮ ಕರೀಮ ಅಂತ ಗಟ್ಟಿಯಾಗಿ ಉದ್ಗರಿಸ್ತಾ ಅಂತ ಸಂತೋಷದಿಂದ ಹೇಳ್ತಾಳೆ. ಏನು, ಜೈಲಿಗೆ ಹೋದೇನೆ, ಪಾಶಿ ಆಯಿತೆ, ಇನ್ನೂ ಮನೆತನ ಮೇಲೆ ಅಪಕೀರ್ತಿ ಹೇರಿದ್ದಾನೆ ಎಂದು ಮುದುಕ ಕೆಮ್ಮುತ್ತಾ ಗರ್ಜಿಸಿದ. ನೋಡಿ, ಈ ವಯಸ್ಸಿನಲ್ಲೂ ಕೂಡ ಹಾಸಿಗೆ ಹಿಡಿದಾರೆ ರಹೀಮ್ ಸಾಹೇಬರು. ಆದರೂ ಕೂಡ ಅವರು ಅವನ ಮೇಲಿರ್ತಕ್ಕಂತಹ ಏನು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾನೋ ಅಂತ ಒಂದು ಏನು ಅದು ಮನೋಭಾವನೆ ಇತ್ತಲ್ಲ, ಆ ಭಾವನೆಯೇ ಹೋಗಿರಲಿಲ್ಲ. ಏನಂತಾರೆ, ಏನು ಜೈಲಿಗೆ ಹೋಗಿದ್ದಾನ ಅಥವಾ ಆತನಿಗೆ ಏನಾದರೂ ಪಾಶಿ ಗಲ್ಲು ಶಿಕ್ಷೆ ಆಯ್ತಾನ, ಇಲ್ಲ ಅಥವಾ ನಮ್ಮ ಮನೆತನ ಮೇಲೆ ಅಪಕೀರ್ತಿ ಏನಾದ್ರು ಮತ್ತೊಂದು ತೊಗೊಂಬಂದನ್ನ ಅಂಥೇಳಿ ಅಲ್ಲೇ ಸಾವಕಾಶ ಕೆಮ್ಕೊಂತ ಹೇಳ್ತಾರೆ. ರಹೀಮ್ ಸಾಹೇಬರೇ, ನಿಮ್ಮ ಮಗ ಕರೀಮನಿಗೆ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದನ್ನು ಕೊಟ್ಟಿದ್ದಾರೆ. ಅದರ ಭಾವಚಿತ್ರ ಈ ವಾರ್ತಾಪತ್ರಿಕೆ ಎಲ್ಲಿದೆ ನೋಡಿ. ಅವಾಗ ಅಷ್ಟನ್ನ ಶಂಕರಪ್ಪನವ್ರು ಹೇಳ್ತಾರೆ, ರಹೀಮ್ ಸಾಹೇಬರೇ, ನಿಮ್ಮ ಮಗ ಯಾವ ಜೈಲಿಗೂ ಹೋಗಿಲ್ಲ, ಯಾವ ಗಲ್ಲು ಶಿಕ್ಷೆಗೂ ಒಳಗಾಗಿಲ್ಲ, ನಿಮ್ಮ ಮನೆತನ ಮೇಲೆ ಯಾವ ಅಪಕೀರ್ತಿ ತರುವಂಥ ಕೆಲಸ ಕೂಡ ಮಾಡಿಲ್ಲ. ಆತನಿಗೆ ರಾಷ್ಟ್ರಪತಿಯವ್ರ ಕಡೆಯಿಂದ ಪದ್ಮಭೂಷಣ ಅನ್ನುವಂಥ ಒಂದು ಪ್ರಶಸ್ತಿ ಸಿಕ್ಕೈತಿ. ಆ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥ ಒಂದು ಭಾವಚಿತ್ರನ ಇದರಲ್ಲಿದೆ ನೋಡಿ, ಈ ವಾರ್ತಾಪತ್ರಿಕೆಯಲ್ಲಿದೆ ನೋಡಿ ಅಂತ ಹೇಳ್ತಾರೆ. ಪದ್ಮಭೂಷಣ ಅಂದರೇನು? ಆಗ ಅಬ್ದುಲ್ ರಹೀಮ್ರವ್ರು ನೀನು ಶಂಕರಪ್ಪನವ್ರನ್ನ ಕೇಳ್ತಾರೆ, ಪದ್ಮಭೂಷಣನ ಅದು ಕರೀಮನಿಗೆ ಏನದು ಹಂಗಂದ್ರೆ ಅಂತ ಕೇಳ್ತಾರೆ. ಪದ್ಮಭೂಷಣ ಅಂದರೆ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಿನ ಬಿರುದು. ಖಾನ್ ಸಾಹೇಬ್, ಖಾನ್ ಬಹದ್ದೂರ್, ದಿವಾನ್ ಬಹದ್ದೂರ್ ಇವೆಲ್ಲದರಿಂದಲೂ ಮೇಲೆ ದೊಡ್ಡ ಬಿರುದು. ನೋಡಿ, ಇವೆಲ್ಲ ಪದ್ಮಭೂಷಣ ಅಂತ ಅಂದರೆ ಶಂಕರಪ್ಪನವರು ಯಾರಿಗೆ ಹೇಳ್ತಾರೆ, ಈತನಿಗೆ ಹೇಳ್ತಾ ಇದ್ದಾರೆ ಅಬ್ದುಲ್ ರಹೀಮ್ಗೆ. ನಿಮ್ಮ ಮನೆತನಕ್ಕೆ ಏನು ಬಂದಿತ್ತಲ್ವ ಸಾಹೇಬ್ ಬಹದ್ದೂರ್ ಅಂತ, ಅದಕ್ಕಿಂತನೂ ಕೂಡ ದೊಡ್ಡ ಬಿರುದಿದು. ಆಗಿನ ಕಾಲದಲ್ಲಿ ಕೊಡ್ತಾಯಿದ್ರು ಖಾನ್ ಸಾಹೇಬ, ಖಾನ್ ಬಹದ್ದೂರ, ದಿವಾನ್ ಬಹದ್ದೂರ್ ಅಂಥೇಳಿ. ಈ ಎಲ್ಲ ಪ್ರಶಸ್ತಿಗಳಿಂದ ಅದು ತುಂಬ ದೊಡ್ಡದು ಅಂತೇಳಿ ಹೇಳ್ತಾ ಇದ್ದಾರೆ. ಕರೀಂ, ನನ್ನ ಕರೀಂ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಾದನೇ, ದೇವರು ದೊಡ್ಡವನು. ನೋಡಿ, ಅವಾಗ ಏನು ನನ್ನ ಕರೀಮನಿಗೆ ಈ ರಾಷ್ಟ್ರಪತಿ ಪ್ರಶಸ್ತಿ ಬಂತ ಅಂದರೆ ಸಾಹೇಬ್ ಬಹದ್ದೂರ್ಗಿಂತಲೂ ಇಂಥ ದೊಡ್ಡ ಪ್ರಶಸ್ತಿ, ಅಷ್ಟೊಂದು ದೊಡ್ಡವನಾದ ನನ್ನ ಮಗ ಅಂತ ಖುಷಿಯಿಂದ ಹೇಳ್ತಾ ಇದ್ದಾರೆ. ದೇವರು ದಯಾಳು, ನನ್ನ ಬಾಯಿಯಿಂದ ಬಿದ್ದ ಕೆಟ್ಟ ಮಾತನ್ನು ದೇವರು ಕಿವಿಗೆ ಹಾಕಿಕೊಳ್ಳಲ್ಲ. ನೋಡಿ, ಆಗ ತಂದೆಯ ಮನಸ್ಸು ಕರಿಬಿಡುತ್ತೆ. ದೇವ್ರು ದೊಡ್ಡವಪ್ಪ, ಭಗವಂತ ಭಾಳ ದೊಡ್ಡವ, ಯಾಕಂದರೆ ನನ್ನ ಬಾಯಿಂದ ಏನು ಕೆಟ್ಟ ಮಾತು ಬಂದಿತ್ತಲ್ಲ, ಅದಕ್ಕೆ ಆ ದೇವರನ್ನು ಕಿವಿಗೆ ಹಾಕಿಕೊಳ್ಳಿಲ್ಲ. ನನ್ನ ಕರೀಮ ಮಗ್ಗದ ಹುಸೇನ ಸಾಹೇಬರ ಹೆಸರಿಗೆ ಕೀರ್ತಿ ತಂದ ಎಂದು ಕೆಮ್ಮುತ್ತಾ ಬಿಕ್ಕಿ ಅಳತೊಡಗಿದ ಭಾವುಕನಾಗಿ. ನೋಡಿ, ಅವಾಗ ನಾನು ಇಷ್ಟು ದಿನ ಏನು ಅಂದ್ಕೊಂಡಿದ್ದೆ, ನಮ್ಮ ಮನೆತನಕ್ಕೆ ಅಪಕೀರ್ತಿ ಅಂತ ಬರ್ತಾನೆ ಇವ, ಹುಸೇನ್ ಸಾಹೇಬರ ಹೆಸರಿಗೆ ಅಪಕೀರ್ತಿ ಅಂತ ತಂದಂಥವ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಅದಕ್ಕಿಂತಲೂ ದೊಡ್ಡ ಪ್ರಶಸ್ತಿ ಅಂತ ಅಂದ್ಕೊಟ್ಟು ನಮ್ಮ ಮನೆತನಕ್ಕೆ, ನಮ್ಮ ಮನೆಗೆ ಏನು ಮಾಡಿಬಿಟ್ಟ, ಒಂದು ಒಳ್ಳೆಯ ಗೌರವ ತಂದು ಕೊಟ್ಟ ಅಂಥೇಳಿ ಖುಷಿಯಿಂದ ಅಲ್ಲೇ ಏನು ನಕ್ಕೊಂಡಿದ್ರಲ್ವ, ಮಲ್ಕೊಂಡಂತಹ ಜಾಗದಲ್ಲೇ ನಕ್ಕೊಂತ ಅಂದರೆ ಅಲ್ಲಿ ಬಿಕ್ಕಿ ಅಳತೊಡಿದ. ಖುಷಿಯಲ್ಲಿ ಬರ್ತಕ್ಕಂತಹ ಕಣ್ಣೀರು ಅಲ್ಲೇ ಕೆಮ್ತ ಅಂದರೆ ಕೆಮ್ಮೋದು, ಸ್ವಲ್ಪ ಹುಸಿ ನಗುವನ್ನು ಬೀರುವುದು, ಅದರಲ್ಲಿ ಮತ್ತೆ ಬಿಕ್ಕಿ ಅಳೋದು, ಒಂದು ಸಂತೋಷ ತಾಳಲಾರದೆ ಆ ರೀತಿ ಬರ್ತಕ್ಕಂಥ ಒಂದು ಭಾವನೆ. ಹೀಗಾಗಿ ಅಬ್ದುಲ್ ರಹೀಮನಿಗೆ ಕರೀಮ್ ಕೊನೆಗೂ ತನ್ನ ಮಗ ಜಯ ಸಾಧಿಸಿಬಿಟ್ಟ ಅಂಥೇಳಿ ಅನ್ನುವಂಥ ಒಂದು ಖುಷಿನೂ ಆಗುತ್ತೆ. ಆಮೇಲೆ ದುಃಖನೂ ಆಗುತ್ತೆ, ಯಾಕಂದರೆ ಇಷ್ಟು ದಿನ ಆತನಿಗೆ ನಾನು ತುಂಬ ನೋವನ್ನು ಮಾಡಿಬಿಟ್ಟೆ
ಅಂಥೇಳಿ ಯಾಕಂದರೆ ಆತನಿಗೆ ನೀನು ಹಾಗೆ ಮಾಡ್ತಿ ಮತ್ತು ಬೈಯೋದನ್ನು ಮಾಡಿಬಿಟ್ಟೆ ಎಂದೂ ಕೂಡ ಆತನ ಪ್ರೀತಿಯನ್ನು ಮರೆಸಲ್ಲ. ಆದರೂ ಕೂಡ ಆತನು ನಮ್ಮ ಮನೆತನಕ್ಕೆ ಒಂದು ಒಳ್ಳೆಯ ಗೌರವವನ್ನು ತಂದು ಕೊಟ್ಟ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮಕ್ಕಳೇ, ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂಥೇಳಿ ನಾನು ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ನನ್ನ ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಮಾಡುವಂತಹ ಪ್ರತಿಯೊಂದು ಸಪೋರ್ಟ್ನಿಂದ ನಾನು ಮತ್ತಷ್ಟು ವಿಡಿಯೋ ಮಾಡ್ಬೋದು ಅಂಥೇಳಿ ಹೇಳ್ತೀನಿ. ಹಾಗೆಯೇ ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ಭಾವಿಸ್ತಾ ನನ್ನ ತರಗತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.